ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕಂಥೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಇಂದು ತಮಗೆಲ್ಲ ತಿಳಿದ ಹಾಗೆ ಮಕ್ಕಳ ದಿನಾಚರಣೆಯನ್ನು ನಾವು ರಾಷ್ಟ್ರಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಕಾರಣೀಭೂತರಾದಂಥ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ನಾವಿವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹೀಗಾಗಿ ನೆಹರೂರವರ ಐತಿಹಾಸಿಕ ಹಿನ್ನೆಲೆಯನ್ನು ಒಂದಿಷ್ಟು ನೋಡಿ ಆಮೇಲೆ ಈ ಮಕ್ಕಳ ಬಗ್ಗೆ, ಮಕ್ಕಳ ದಿನಾಚರಣೆಯ ಮಹತ್ವದ ಬಗ್ಗೆ ನೋಡೋಣ. ಏನಿಲ್ಲ, ಅಂದು 1889 ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಇವರು ಅಂದರೆ ಜವಾಹರ್ಲಾಲ್ ನೆಹರು ಅವರು ಜನಿಸ್ತಾರೆ. ಇವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪ್ ರಾಣಿ. ಇವರು ಆನಂದ್ ಭವನ್ ಅನ್ನುವಂಥ ಅರಮನೆಯಲ್ಲಿ ಸಾಕಷ್ಟು ಸಕಲ ಸವಲತ್ತುಗಳಿರುವಂಥ ಒಂದು ವಾತಾವರಣದಲ್ಲಿ ಇವರು ಬೆಳೀತಾರೆ. ಇವರ ಆರಂಭಿಕ ಶಿಕ್ಷಣ ತಮ್ಮ ಮನೆಯಲ್ಲೇ ಖಾಸಗಿ ಶಿಕ್ಷಕರಿಂದ ಪಡೀತಾರೆ. ಉನ್ನತ ಶಿಕ್ಷಣಕ್ಕಾಗಿ ಇವರು ಲಂಡನ್ಗೆ ಹೋಗ್ತಾರೆ, ಇಂಗ್ಲೆಂಡ್ಗೆ. ಅಲ್ಲಿ ಇವರು ತಮ್ಮ ಕಾನೂನು ಪದವಿಯನ್ನು ಪಡೆದುಕೊಂಡು 1912ಕ್ಕೆ ಭಾರತಕ್ಕೆ ಬರ್ತಾರೆ. ಹೀಗೆ ಬಂದಂಥ ನೆಹರು ಅವರು ಕೆಲವು ವರ್ಷಗಳ ಕಾಲ ಇವರು ಲಾ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಕೂಡ ನೆಹರು ಅವರು ಪಡೆದುಕೋತಾರೆ. ಹಾಗೆ ಆ ಸಮಯದಲ್ಲಿ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ಹೀಗಾಗಿ ಸ್ವತಂತ್ರ ಹೋರಾಟದಲ್ಲಿ ಕೂಡ ಜವಾಹರ್ಲಾಲ್ ನೆಹರು ಅವರು ಭಾಗವಹಿಸಿದ್ದಾರೆ. 1920ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ನಡೆಯುತ್ತೆ. ಅಲ್ಲಿ ನೆಹರು ಅವರು ಭಾಗವಹಿಸಿದ್ದಾರೆ. ಆಮೇಲೆ 1930 ಕಾನೂನು ಭಂಗ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿದ್ದಾವೆ. ಅಲ್ಲಿಯೂ ಕೂಡ ಜವಾಹರ್ಲಾಲ್ ನೆಹರು ಅವರು ಭಾಗವಹಿಸಿದ್ದಾರೆ. ಹೀಗೆ ಎಷ್ಟೋ ಸಲ ಇವರು ಜೈಲಿಗೆ ಕೂಡ ಅಂದರೆ ಕಾರಾಗೃಹ ಶಿಕ್ಷೆಯನ್ನು ಕೂಡ ಇವರು ಅನುಭವಿಸಿದ್ದಾರೆ. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರು ವಹಿಸಿರ್ತಾರೆ. ಹೀಗೆ ಸಾಕಷ್ಟು ಹೋರಾಟ ಚಳುವಳಿಗಳನ್ನು ಮಾಡ್ತಾ ಅಂದು 1946ಕ್ಕೆ ಇಂಗ್ಲೆಂಡ್ನ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಇರ್ತಾನೆ. ಅವತ್ತು ಅಂದರೆ ಇವನು ಲೇಬರ್ ಪಾರ್ಟಿ ಲೀಡ್ರ್ ಇರ್ತಾನೆ. ಇವನು ಮೊದಲೇ ಹೇಳಿರ್ತಾನೆ, ತಮ್ಮ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದೇ ಥರ ಅವನು 1946ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ಸಿದ್ಧನಾಗಿ ಒಂದು ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸಿಕೊಡ್ತಾನೆ. ಏನಿಲ್ಲ, ತನ್ನ ಕ್ಯಾಬಿನೆಟ್ನ ಒಂದು 3 ಜನ ಸದಸ್ಯರನ್ನು, ಸ್ಟ್ಯಾಫರ್ಡ್ ಕ್ರಿಪ್ಸ್, AV ಅಲೆಕ್ಸಾಂಡರ್ ಮತ್ತು ಪೆಥಿಕ್ ಲಾರೆನ್ಸ್ ಅನ್ನುವಂಥ ಒಂದು 3 ಜನ ಸದಸ್ಯರನ್ನು ಭಾರತಕ್ಕೆ ಅಟ್ಲಿ ಕಳಿಸ್ಕೊಡ್ತಾನೆ. ಏನಿಲ್ಲ, ಭಾರತಕ್ಕೆ ಒಂದು ಇಂಟೀರಿಯಂ ಗೌರ್ಮೆಂಟನ್ನು ಫ್ರೇಮ್ ಮಾಡಿರಿ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಬಗ್ಗೆ ಒಂದು ಪ್ಲ್ಯಾನ್ಡ್ ಪ್ರಾಜೆಕ್ಟನ್ನು ರೆಡಿ ಮಾಡಿರಿ, ಭಾರತಕ್ಕೆ ಒಂದು ಸಂವಿಧಾನ ಬರೆಯುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿರಿ ಅನ್ನುವಂಥದ್ದು. ಅದೇ ರೀತಿ 1946 ಸೆಪ್ಟೆಂಬರಲ್ಲಿ ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿ ಇಂಟೀರಿಯಂ ಗೌರ್ಮೆಂಟ್ ಫ್ರೇಮ್ ಆಗಿ ಹೋಗುತ್ತೆ. ಹೀಗಾಗಿ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಆಯ್ಕೆಯಾಗಿರ್ತಾರೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು.
ಈ ಸ್ವತಂತ್ರ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂದರೆ ಅವರ ಮಗಳಾದಂಥ ಇಂದಿರಾ ಗಾಂಧಿ. ಈ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ. ಈ ರಾಜೀವ್ ಗಾಂಧಿ ಪತ್ನಿ ಇವತ್ತು ಸೋನಿಯಾ ಗಾಂಧಿ ಅಂತ ನೋಡ್ತಾ ಇದ್ದೀನಿ. ಆ ಸೋನಿಯಾ ಗಾಂಧಿ ಮಕ್ಕಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ಇವತ್ತೇನು ಕಾಂಗ್ರೆಸ್ನಲ್ಲಿ ಈ ಗಾಂಧಿ ಕುಟುಂಬ ಏನು ನೋಡ್ತಾ ಇದ್ದೀವಲ್ಲ, ಇವರೆಲ್ಲ ಜವಾಹರ್ಲಾಲ್ ನೆಹರು ಅವರ ಫ್ಯಾಮಿಲಿ ಆಗಿತ್ತು. ಹೀಗೆ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳಂದರೆ ಸಾಕಷ್ಟು ಅಚ್ಚುಮೆಚ್ಚು, ಸಾಕಷ್ಟು ಪ್ರೀತಿ. ಮಕ್ಕಳು ಕೂಡ ನೆಹರು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಅಂತ ಕರೀತಿರ್ತಾರೆ. ಆ ಮಕ್ಕಳು ಪ್ರೀತಿಯಿಂದ ಗುಲಾಬಿ ಹೂಗಳನ್ನು ತಂದು ನೆಹರು ಅವರಿಗೆ ಕೊಟ್ಟಾಗ ಅವರು ಪ್ರೀತಿಯಿಂದ ಆ ಹೂಗಳನ್ನು ಜೇಬಿನಲ್ಲಿ ಇಟ್ಕೋತಾ ಇದ್ದರು. ಈ ನಮ್ಮ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂತ ಹೇಳೋದಕ್ಕೆ ಒಂದು ನಿದರ್ಶನವನ್ನು ನೋಡೋದಾದರೆ, ಅಂದು ಶಂಕರ್ ಅವರು, ಇವರು ಯಾರು ಅಂತ ಹೇಳಿದ್ರೆ ಖ್ಯಾತ ವ್ಯಂಗ್ಯ ಚಿತ್ರಕಲಾಕಾರರು ಶಂಕರ್ ಅಂತೇಳಿ. ಇವರು ಪ್ರತಿ ವರ್ಷ ಮಕ್ಕಳಿಗೆ ಅಂಥೇಳಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಬಹುಮಾನವನ್ನು ನೀಡ್ತಿರ್ತಾರೆ. ಆ ಬಹುಮಾನವನ್ನು ನೀಡಲಿಕ್ಕೆ ನೆಹರು ಅವರನ್ನು ಆಹ್ವಾನ ಮಾಡಿ ಆ ನೆಹರು ಅವರ ಕಡೆಯಿಂದ ಬಹುಮಾನವನ್ನು ಮಕ್ಕಳಿಗೆ ಕೊಡ್ತಿರ್ತಾರೆ. ಆವಾಗ ನೆಹರು ಅವರಿಗೆ ಮಕ್ಕಳಂದರೆ ಮೊದಲು ಪಂಚಪ್ರಾಣ. ಹೀಗಾಗಿ ನೆಹರು ಅಷ್ಟೇ ಪ್ರೀತಿ, ವಾತ್ಸಲ್ಯ, ಸಂತೋಷದಿಂದ ಬಹುಮಾನವನ್ನು ಮಕ್ಕಳಿಗೆ ನೀಡ್ತಿರ್ತಾರೆ. ಮಕ್ಕಳು ಕೂಡ ಅಷ್ಟೇ ಖುಷಿಯಿಂದ ಬಹುಮಾನವನ್ನು ಜವಾಹರ್ಲಾಲ್ ನೆಹರು ಅವರ ಕಡೆಯಿಂದ ಇಸ್ಕೋತಿರ್ತಾರೆ, ಪಡ್ಕೋತಿರ್ತಾರೆ ಬಹುಮಾನವನ್ನು. ಹೀಗಾಗ್ತಿರ್ಬೇಕಾದ್ರೆ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಶಂಕರ್ ಅವರು ಯಾವುದೋ ಒಂದು ಕಾರಣಕ್ಕೋಸ್ಕರ ಒನ್ ಟೈಮ್ ಇವರನ್ನು ಸಭೆಗೆ ಅಂದರೆ ಆ ಕಾರ್ಯಕ್ರಮಕ್ಕೆ ಇವರನ್ನು ಕರೆಯೋದಿಲ್ಲ. ಆದರೆ ನೆಹರು ಅವರು ತಮ್ಮನ್ನು ಆ ಕಾರ್ಯಕ್ರಮಕ್ಕೆ ಕರೀದೇ ಇದ್ದರೂ ಕೂಡ ಎಲ್ರಿಗಿಂತ ಮುಂಚೆ ಬಂದು ಆ ವಿದ್ಯಾರ್ಥಿಗಳ ಸಾಲಿನಲ್ಲಿ ಕುಂತುಬಿಟ್ಟಿರ್ತಾರೆ. ಅದನ್ನು ನೋಡಿದಂಥ ಶಂಕರ್ ಅವರು, ಏನು ನೆಹರು ಅವರೇ ನೀವು ಇಲ್ಲಿ ಅಂತ ಕೇಳಿದಾಗ, ನನ್ನನ್ನು ನೀವು ಆಹ್ವಾನಿಸಿದ್ರೂ ಕೂಡ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಆ ಮಕ್ಕಳು ಆ ಬಹುಮಾನವನ್ನು ಇಸ್ಕೊಳ್ಳೋದನ್ನು ನಾನು ಕಣ್ಣಾರೆ ನೋಡಬೇಕು. ಆ ಬಹುಮಾನವನ್ನು ಇಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಮಕ್ಕಳ ಮುಖದಲ್ಲಿರುವಂಥ ಆ ನಗುವನ್ನು ನೋಡಬೇಕು. ಆ ಸಂದರ್ಭದಲ್ಲಿ ಆ ಮಕ್ಕಳ ಮುಖದಲ್ಲಿರುವಂಥ ಆ ಸಂತೋಷವನ್ನು ನಾನು ಕಣ್ಣು ತುಂಬ್ಕೋಬೇಕು. ಅದಕ್ಕೋಸ್ಕರ ನೀವು ಆಹ್ವಾನ ಕೊಡದೇ ಇದ್ದರೂ ಕೂಡ ನಾನಾಗಿ ಬಂದಿದ್ದೀನಿ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳ್ತಾರೆ. ಆವಾಗ ನೆಹರು ಅವರನ್ನು ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಅವ್ರ ಕಡೆಯಿಂದೇ ಬಹುಮಾನವನ್ನು ವಿತರಿಸ್ತಾರೆ. ಆ ಸಮಯದಲ್ಲಿ ನೆಹರು ಅವರು ಒಂದು ವಿನಂತಿಯನ್ನು ಅವರಿಗೆ ಮಾಡ್ತಾರೆ, ಶಂಕರ್ ಅವರಿಗೆ. ಇನ್ನು ಮುಂದೆ ಈ ಬಹುಮಾನವನ್ನು ವಿತರಿಸಲಿಕ್ಕೆ ನನಗೆ ನೀವು ಅತಿಥಿಯಾಗಿ ಕರೀಬೇಕು, ನಾನೇ ಮಕ್ಕಳಿಗೆ ಬಹುಮಾನವನ್ನು ವಿತರಿಸ್ತೀನಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ಕೋತಾರೆ. ಅದಕ್ಕೆ ಶಂಕರ್ ಅವರು ಕೂಡ ಒಪ್ಕೊಳ್ತಾರೆ. ಇದು ಒಂದು ನಿದರ್ಶನ ಸಾಕು ನೆಹರು ಅವರಿಗೆ ಮಕ್ಕಳ ಮೇಲೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ಇತ್ತು ಅಂತ ಹೇಳೋದಕ್ಕೆ. ಇನ್ನು ಈ ಮಕ್ಕಳ ದಿನಾಚರಣೆಯನ್ನು ನೆಹರು ಅವರ ಜನ್ಮದಿನದ ದಂದೇ ಯಾಕೆ ನಾವು ಆಚರಿಸ್ತಾ ಇದ್ದೀವಿ ಅನ್ನೋದನ್ನು ನೋಡೋದಾದರೆ, ಅಂದು 1951 ಅಲ್ಲಿ ಈ ವಿಶ್ವಸಂಸ್ಥೆ ಈ ಲಂಡನ್ನ ಅಂದರೆ ಇಂಗ್ಲೆಂಡ್ನ ಹಿಂದುಳಿದ ಮಕ್ಕಳ ಕಲ್ಯಾಣಕ್ಕಾಗಿ VN ಕುಲಕರ್ಣಿ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಅಲ್ಲಿನ ರಾಣಿ ಎಲಿಜಬೆತ್ ಅವರ ಜನ್ಮದಿನದ ಅಂಗವಾಗಿ ಈ ಹಿಂದುಳಿದ ಮಕ್ಕಳ ಕಲ್ಯಾಣಕ್ಕೋಸ್ಕರ ನಿಧಿ ಸಂಗ್ರಹ ಮಾಡ್ತಿರ್ತಾರೆ.
ಆ ಸಮಯದಲ್ಲಿ ಈ ಕುಲಕರ್ಣಿಯವರ ಮನಸ್ಸು ಭಾರತೀಯ ಮಕ್ಕಳ ಕಡೆಗೆ ಪ್ರೇರೇಪಣೆಗೊಳ್ಳುತ್ತೆ. ಹೀಗಾಗಿ ಇಂಥದ್ದೊಂದು ಯೋಜನೆ ನಾವು ಭಾರತದಲ್ಲಿ ಕೂಡ ಜಾರಿಗೆ ತರಬೇಕು. ಭಾರತದಲ್ಲಿ ಕೂಡ ನಾವು ಮಕ್ಕಳ ಏಳಿಗೆಗಾಗಿ ಶ್ರಮಿಸಬೇಕು. ಹೀಗಾಗಿ ಅಂಥದ್ದೊಂದು ದಿನ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನಕ್ಕಿಂತ ಒಳ್ಳೆಯ ದಿನ ಬೇರೆ ಯಾವುದೂ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವಿಶ್ವಸಂಸ್ಥೆ ಮುಂದೆ ಇಟ್ಟಾಗ ಅದಕ್ಕೆ ನೆಹರು ಅವರು ಕೂಡ ಸಾಕಷ್ಟು ಸಂತೋಷದಿಂದ ಒಪ್ಪಿಗೆ ನೀಡ್ತಾರೆ. ಹೀಗಾಗಿ ಮಕ್ಕಳ ದಿನಾಚರಣೆಯನ್ನು ನಾವು ಅವತ್ತಿನಿಂದ ಭಾರತದಲ್ಲಿ ಆಚರಣೆ ಮಾಡ್ತಾ ಬಂದಿದ್ವಿ. ಅಂದರೆ ವಿಶ್ವಸಂಸ್ಥೆಯ ಕೋರಿಕೆ ಮೇರೆಗೆ ನವೆಂಬರ್ 20ರಂದು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಮುಂದೆ 1964ಕ್ಕೆ ನೆಹರು ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಅಂದಿನಿಂದ ಅವರ ಒಂದು ಜನ್ಮದಿನದ ಸವಿನೆನಪಿಗಾಗಿ ನಾವು ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದಷ್ಟು ನೆಹರು ಅವರ ಐತಿಹಾಸಿಕ ಹಿನ್ನೆಲೆ. ಇನ್ನು ಈ ಮಕ್ಕಳ ದಿನಾಚರಣೆಯನ್ನು ನಾವು ಯಾಕೆ ಆಚರಿಸಬೇಕು ಅನ್ನೋದನ್ನು, ಇದರ ಮಹತ್ವ ಏನು ಅನ್ನೋದನ್ನು ನೋಡೋದಾದರೆ, ಮಕ್ಕಳ ಹಕ್ಕುಗಳ ಬಗ್ಗೆ, ಅವುಗಳ ರಕ್ಷಣೆಯ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸೋದಾಗಿರ್ಬೋದು, ಆ ಮಕ್ಕಳ ರಕ್ಷಣೆ, ಪಾಲನೆ, ಪೋಷಣೆಯ ಬಗ್ಗೆ ನಾವು ಜನಜಾಗೃತಿ ಮೂಡಿಸೋದಾಗಿರ್ಬೋದು, ಮಕ್ಕಳ ಬೆಳವಣಿಗೆಗೆ, ಸಮಗ್ರ ಬೆಳವಣಿಗೆಗೆ ಅಂದರೆ ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯನ್ನು ಶಿಕ್ಷಣ ಅಂತೀವಿ ಅಂತ ಹೇಳ್ತೀವಿ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾದಂಥ ವಾತಾವರಣವನ್ನು ನಾವು ಸಮಾಜದಲ್ಲಿ, ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನಿರ್ಮಾಣ ಮಾಡಲು ನಾವು ಪ್ರಯತ್ನಿಸೋದಾಗಿರ್ಬೋದು. ಇವೆಲ್ಲ ಕಾರಣಗಳಿಂದ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸಲೇಬೇಕು. ಯಾಕಂತ ಹೇಳಿದ್ರೆ ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತವನ್ನು ಕಟ್ಟುವಂಥ ಪ್ರಜೆಗಳು. ಟುಮಾರೋ ಈಸ್ ಯುವರ್ಸ್. ಇವತ್ತಿನ ದಿನ ಈ ಪೋಷಕರಿಂದ ಮಕ್ಕಳ ಮೇಲೆ ಇರುವಂಥ ಅಪೇಕ್ಷೆಗಳೇ ಭಾಳ ಆಗಿದ್ದಾವೆ. ನನ್ನ ಮಗ ಹಂಗಾಗಬೇಕು, ಹಿಂಗಾಗಬೇಕು, ಅಷ್ಟು ಮಾರ್ಕ್ಸ್ ತೊಗೋಬೇಕು, ಇಷ್ಟು ಮಾರ್ಕ್ಸ್ ತೊಗೋಬೇಕು, ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು ಅಂಥೇಳಿ ಸಾಕಷ್ಟು ಅಪೇಕ್ಷೆಗಳನ್ನು ಇವತ್ತು ಪಾಲಕ ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಮಾಜ ಆಗಿರ್ಬೋದು ನಿರೀಕ್ಷೆ ಮಾಡ್ತಾ ಇರೋದು ನಿಜ. ಆದರೆ ಆ ನಿರೀಕ್ಷೆ ಹೇಗಿರಬೇಕು ಅಂತ ಹೇಳಿದ್ರೆ, ಆ ಮಕ್ಕಳ ಒಂದು ಗುಣಮಟ್ಟವನ್ನು, ಇದಕ್ಕೆ ಒಂದು ನಿದರ್ಶನ ಹೇಳೋದಾದರೆ, ಒಮ್ಮೆ ಒಬ್ಬ ಕುಂಬಾರ ತಾನು ಮಣ್ಣಿನಿಂದ ಸಾಮಾನುಗಳನ್ನು ಮಾಡಲಿಕ್ಕೆ ಅಂಥೇಳಿ ಆ ಮಣ್ಣನ್ನು, ಕೆಸರನ್ನು, ನೀರಿನಲ್ಲಿ ಕಲಸಿ ಕೆಸರನ್ನು ತುಳಿತಾ ಇರ್ತಾನೆ. ಆ ಕೆಸರನ್ನು ತುಳಿತಾ ಅವನು ಏನು ಹೇಳ್ತಿರ್ತಾನೆ ಅಂತ ಹೇಳಿದ್ರೆ, ಏ ಮಣ್ಣಿ, ನೀನು ಏನಾಗಬೇಕು ಅಂದ್ಕೊಂಡಿದ್ದೀಯ, ನೀನು ಏನಾಗಬೇಕು ಅಂದ್ಕೊಂಡಿದ್ದೀಯ ಅಂತ ಕೇಳ್ತಾ ಆ ಮಣ್ಣನ್ನು ತುಳಿತಾ ಇರ್ತಾನೆ. ಆತನ ಹತ್ರ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಅಲ್ಲಯ್ಯ, ಆ ಮಣ್ಣಿನಿಂದ ವಸ್ತುಗಳನ್ನ ಮಾಡೋನು ನೀನು, ಯಾವ ವಸ್ತು ಮಾಡ್ಬೇಕಂತೇಳಿ ನಿನಗೆ ಗೊತ್ತಿರಬೇಕು, ನೀನು ಏನಾಗಬೇಕು ಅಂದ್ಕೊಂಡಿದ್ದೆ ಅಂತ ಆ ಮಣ್ಣಿಗೆ ಕೇಳಿದ್ರೆ ಆ ಮಣ್ಣು ಏನು ಹೇಳಿಕ್ಕೆ ಸಾಧ್ಯ ಅಂಥೇಳಿ ಕೇಳಿದಾಗ ಆ ಕುಂಬಾರ ಹೇಳ್ತಾನೆ, ಆ ಮಣ್ಣಿನಿಂದ ವಸ್ತುಗಳನ್ನ ಏನು ಮಾಡಬೇಕು ಅಂಥೇಳಿ ನನಗೇನೋ ಗೊತ್ತಿದೆ, ಆದರೆ ಅದು ಆಗುವಂಥ ಗುಣ ಆ ಮಣ್ಣಿಗಿರ್ಬೇಕಲ್ಲ. ಅಂದರೆ
ಅಂಥ ಒಂದು ಸಾಮರ್ಥ್ಯ ಆ ಮಣ್ಣಿಗೆ ಬೇಕಲ್ಲ. ಐ ಥಿಂಕ್ ಇಟ್ಸ್ ಕ್ಲಿಯರ್. ನಾವು ಮಕ್ಕಳಿಂದ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂಥೇಳಿ ನಾವೇನೋ ಅಪೇಕ್ಷೆ ಪಡ್ತಾಯಿದ್ದೀವಿ. ಆದರೆ ಅದಾಗುವಂಥ ಸಾಮರ್ಥ್ಯ ಆ ಮಕ್ಕಳಲ್ಲಿ ಇದೇನಾ ಅಂಥೇಳಿ ವಿಚಾರಿಸುವಂಥದ್ದು. ಆ ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರ ಅವ್ರ ಹತ್ರ ಇರುವಂಥ ಆ ಕೌಶಲ್ಯಕ್ಕೆ ಅನುಗುಣವಾಗಿ ನಾವು ಆ ಮಕ್ಕಳಿಂದ ಅಪೇಕ್ಷೆ ಬಯಸಬೇಕಾಗತ್ತೆ, ಅಪೇಕ್ಷೆ ಪಡಬೇಕಾಗತ್ತೆ. ಅದಕ್ಕೆ ಅನುಗುಣವಾಗಿಯೇ ಅವರನ್ನು ಸಾಧನೆಯ ಹಾದಿಯತ್ತ ನಾವು ಕರೆದುಕೊಂಡು ಹೋಗಬೇಕಾಗತ್ತೆ. ಅವರ ಕೌಶಲ್ಯದ ವಿರೋಧವಾಗಿ, ಅವರ ಹತ್ರ ಇರುವಂಥ ಟ್ಯಾಲೆಂಟ್ಗೆ ವಿರೋಧವಾಗಿ, ಎಲ್ಲರ ಹತ್ರ ವಿಭಿನ್ನ ಸಾಮರ್ಥ್ಯ, ವಿಭಿನ್ನವಾದಂಥ ಕೌಶಲ್ಯ ಇರುತ್ತೆ, ವಿಭಿನ್ನವಾದಂಥ ಆಸಕ್ತಿ ಇರುತ್ತೆ. ಎಲ್ಲ ಮಕ್ಕಳ ಹತ್ರ ಒಂದೇ ಥರದ ಆಸಕ್ತಿ ಇರೋದಿಲ್ಲ, ವಿಭಿನ್ನವಾದಂಥ ಸಾಮರ್ಥ್ಯ ಇರೋದ್ರಿಂದ ನಮ್ಮ ಮಕ್ಕಳ ಆಸಕ್ತಿ, ಸಾಮರ್ಥ್ಯ, ಕೌಶಲ್ಯಕ್ಕೆ ಅನುಗುಣವಾಗಿ ನಾವು ಅವರನ್ನು ಸಾಧನೆಯ ಕಡೆಗೆ ಕರೆದುಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಸರ್ವಾಂಗೀಣ ಬೆಳವಣಿಗೆಯನ್ನು ಅವರಲ್ಲಿ ತರಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಕೇವಲ ಬೋಧನೆಯಿಂದ ಮಾತ್ರ ಸಾಧ್ಯ ಇಲ್ಲ. ಆ ಮಕ್ಕಳಿಗೆ ನಾವು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಕು, ಹಿಂಗಿರಬೇಕು, ಹಂಗಿರ್ಬೇಕು, ಹಿಂಗೆ ಎಲ್ಲವನ್ನೂ ನಾವು ಬರೀ ಬೋಧನೆ ಮಾಡ್ತಾ ಹೋದರೆ ಅದು ಆ ಮಗು ಸರ್ವಾಂಗೀಣ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಆ ಮಗುವಿಗೆ ನೀನು ಓದು ಅಂಥೇಳಿ ಮನೆಯಲ್ಲಿ ಸಾಕಷ್ಟು ಪೋಷಕರು ಒತ್ತಾಯ ಮಾಡ್ತಿರ್ತಾರೆ. ಓದು ಅಂತ ಹೇಳ್ತಾರೆ. ಓದು ಅಂತ ಹೇಳ್ತಿರ್ತಾರೆ, ಅವರೇ ಮೊದಲು ಟಿ ವಿ ಹಚ್ಕೊಂಡು ಕುಂತಿರ್ತಾರೆ. ತಾವು ಟಿ ವಿ ನೋಡ್ಕೊಂತ ಆ ಮಕ್ಕಳಿಗೆ ಓದಂತ ಹೇಳ್ತಾರೆ. ಆ ಮಕ್ಕಳು ಓದಬೇಕು ಅಂದರೆ ಮೊದಲು ತಾವು ಟಿ ವಿಯನ್ನು ಆಫ್ ಮಾಡಬೇಕು. ತಾವು ಕೂಡ ಮನೆಯಲ್ಲಿ ಪುಸ್ತಕಗಳನ್ನು ಓದುವಂಥ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಅದನ್ನು ನೋಡಿ ಆ ಮಗು ಅದನ್ನು ಅಳವಡಿಸ್ಕೊಳ್ಳುತ್ತೆ. ಮಕ್ಕಳು ಅನುಕರಣೆಯಿಂದ ಕಲಿಯೋದು ಜಾಸ್ತಿ, ನಮ್ಮ ಬೋಧನೆಗಿಂತ ಅನುಕರಣೆಯಿಂದ ಕಲಿಯೋದು ಜಾಸ್ತಿ. ವಾತಾವರಣದಲ್ಲಿರುವಂಥ, ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಏನು ಮಾಡ್ತೀವೋ ಅದನ್ನು ಆ ಮಕ್ಕಳು ಮಾಡ್ತಾರೆ. ಇವತ್ತು ಆ ಮಗುವಿಗೆ ನೀನು ಸಿಗರೇಟ್ ಸೇದಬೇಡ, ಡ್ರಿಂಕ್ಸ್ ಮಾಡಬೇಡ ಅಂಥೇಳಿ ಬೋಧನೆ ಮಾಡಿ ಮನೆಯಲ್ಲಿ ಪಾಲಕ ಪೋಷಕರೇ ಅದನ್ನು ಮಾಡ್ತಾಯಿದ್ರೆ ಆ ಮಗು ಕಲಿಯೋದಿಲ್ಲ, ಅದನ್ನು ಅದೇ ಕಲಿಯುತ್ತೆ. ಆ ಮಗು ಯಾವುದೇ ಥರದ ವ್ಯಸನಗಳಿಗೆ ತುತ್ತಾಗಬಾರ್ದು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಮೊದಲು ನಾವು ನಿರ್ಮಾಣ ಮಾಡಬೇಕು. ಆ ಮಗುವಿಗೆ ಈ ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಹಾಗೆ ಹೀಗೆ ಅಂತ ಬರೀ ಬೋಧನೆ ಮಾಡಿದ್ರೆ ಆ ಮಗು ಕಲಿಯಲ್ಲ. ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ನಾವು ಮೊದಲು ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಆ ಸಂಸ್ಕಾರವನ್ನು ನಾವು ಮನೆಯಲ್ಲಿ ರೂಢಿಸ್ಕೋಬೇಕು. ಮಕ್ಕಳು ತಾನಾಗಿ ಅನುಕರಣೆಯಿಂದ ಕಲಿತಾರೆ. ನಾವೇ ಸಂಸ್ಕಾರದಿಂದ ಇರದೆ ಆ ಮಗುವಿಗೆ ಕಲಿ ಅಂತ ಹೇಳಿದ್ರೆ, ಬೋಧನೆ ಮಾಡಿದ್ರೆ ಆ ಮಗು ಕಲಿಯಲ್ಲ. ಹೀಗಾಗಿ ಆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೇವಲ ಬೋಧನೆಯಿಂದ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದು ಸಮಾಜದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಹೀಗಾಗಿ ಇಂದಿನ ಮಕ್ಕಳೇ ನಾಳಿನ ಭಾವಿ ಭಾರತವನ್ನು ಕಟ್ಟುವಂಥ ಪ್ರಜೆಗಳು. ಹೀಗಾಗಿ ಆ ಮಕ್ಕಳಿಗೆ ಸರ್ವಾಂಗೀಣ
ಅಭಿವೃದ್ಧಿಗೆ ಬೇಕಾದಂಥ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡೋದರಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಆ ಮೂಲಕ ಒಳ್ಳೆಯ ಉತ್ತಮ ಭಾವಿ ಪ್ರಜೆಗಳನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.